ಹಲೋ, ಹಾಯ್, ಹೇಗಿದ್ದೀರಾ ಎಲ್ಲರೂ? ಒಂದೊಳ್ಳೆ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬೆಳಿಗ್ಗೆ ದಾಲ್ ಮಾಡಿದ್ದೆ, ಉಳಿದ್ಬಿಡ್ತು. ಈಗ ರಾತ್ರಿಗೆ ಎಲ್ಲರೂ ಚಪಾತಿ ತಿಂತಾರೆ, ಅನ್ನ ತಿನ್ನಲ್ಲ. ಸೊ ಏನು ಮಾಡೋದಪ್ಪ, ನಾಳೆ ಮತ್ತು ಫ್ರೆಶ್ ಅಡುಗೆ ಏನು ಅಂದ್ಕೊಂಡೆ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ಯೂಸ್ಫುಲ್, ನೀವು ಟ್ರೈ ಮಾಡಿ. ಅದನ್ನು ಸ್ವಲ್ಪ ಈ ಥರ ಇರುತ್ತಲ್ಲ, ನೀರು ಹೋಗೋಂಥದಕ್ಕೆ ದಾಲು, ಬೇಳೆ ಸಾರು ಇದರೆಲ್ಲ ಹಾಕಿ ದಪ್ಪ ದಪ್ಪ ತರಕಾರಿ ಮೆಣಸಿನ್ಕಾಯೆಲ್ಲ ತೆಗೆದು ನೀರೆಲ್ಲ ಹೋಗಿರುತ್ತೆ. ಗೋಧಿ ಹಿಟ್ಟಿಗೆ ಅದನ್ನು ಹಾಕ್ಕೊಂಡು ಒಂದು 10 ನಿಮಿಷ ಬಿಡಬೇಕೆಲ್ಲ ನೀರು ಹೋದ್ಮೇಲೆ ಗಟ್ಟಿ ಇರುತ್ತಲ್ಲ ಆ ಬೇಳೆಗಳನ್ನ ಅದರಲ್ಲಿ ಹೆಂಗೋ ಸ್ವಲ್ಪ ಸಾಲ್ಟ್ ಇರುತ್ತೆ, ಅದನ್ನ ಉಪ್ಪು ನೋಡ್ಕೊಂಡು ಹಾಕೋಬೇಕು. ಉಪ್ಪು ಜಾಸ್ತಿ ಹಾಕ್ಬೋದು, ಖಾರ ಬೇಕಂದರೆ ಹಾಕೋಬೋದು. ಚಿಲ್ಲಿ ಫ್ಲೇಕ್ಸು, ಹಸಿಮೆಣ್ಸಿನ್ಕಾಯಿ, ಜೀರಾ, ಗರಂ ಮಸಾಲೆ ಬೇಕಂದರೆ ಆಪ್ಷನಲ್. ಇಲ್ಲಾಂದರೆ ಇದಕ್ಕೆ 1-2 ಸ್ಪೂನ್ ಸೂಜಿ ಹಾಕಿ ಹಿಟ್ಟು ಕಲಸಿ ಒಂದು 10-20 ನಿಮಿಷ ಬಿಟ್ಟು ಚಪಾತಿ ಮಾಡಿ ಎಷ್ಟು ಸಾಫ್ಟಾಗಿ ನೋಡಿ. ಇಷ್ಟು ದಿವಸದಿಂದ ಚಪಾತಿ ಎಂಥ ಸಾಫ್ಟ್ ಚಪಾತಿ ಸ್ವಲ್ಪ ಹೊತ್ತಿಗೆ ಕಡಕ್ಕಾಗುತ್ತೆ. ಏನು ಮಾಡಿದ್ರೂ ಕಡಕ್ಕಾಗಲ್ಲ. ತುಂಬ ಸಾಫ್ಟಾಗಿ ಮೆತ್ತಗೆ ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಲಾಂಗ್ ಜರ್ನಿ, ಊಟ ಕಟ್ಕೊಂಡು ಹೋಗೋರು, ಟಿಫಿನ್ ಕಟ್ತೀವಲ್ವ ಹಸ್ಬೆಂಡ್ಗೆ, ಮಧ್ಯಾಹ್ನ ತಿನ್ನೋದಕ್ಕೆ ಕಡಕ್ಕಾಗ್ಬಿಡುತ್ತಲ್ಲ, ಇದು ಮಾಡ್ಬೋದು. ಉಳಿದಿದ್ದನ್ನ ವೇಸ್ಟ್ ಆಗುತ್ತೆ. ಇಲ್ಲಾಂದರೆ ಬೇಳೆ ಬೇಯಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನೀರು ಕಮ್ಮಿಯಾಗಿ ಬೇಳೆ ಬೇಯಿಸಿ ಹಿಟ್ಟಲ್ಲಿ ಕಲಿಸ್ಬಿಟ್ಟು ಚಪಾತಿ ಮಾಡಿ ಅದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ, ಉಪ್ಪು ಹಾಕಿ ಕಲಿಸ್ಬಿಟ್ಟು ಅದು ತೆಳುವು ಆದರೆ 2 ಸ್ಪೂನ್ ಸೂಜಿ ಹಾಕಿ ಅದು ನೀರೆಲ್ಲ ಎಳ್ಕೊಬಿಡುತ್ತೆ. ತುಂಬ ಚೆನ್ನಾಗುತ್ತೆ. ಟ್ರೈ, ಕಮೆಂಟಲ್ಲಿ ಹೇಳಿ ಹೇಗಾಯ್ತು ಅಂತ. ಓಕೆ, ಬಾಯ್.